ಕಾವೇರಿ ನೀರು ವಿಚಾರಕ್ಕೆ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶವನ್ನ ನೀಡಿದ್ದು ಕಾವೇರಿ ಮಕ್ಕಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಂಡ್ಯದಲ್ಲಿ ಇವತ್ತು ಹೋರಾಟಗಾರರ ಸಿಟ್ಟು ಸ್ಫೋಟ ಆಗಿತ್ತು. ಯಾವುದೇ ಕಾರಣಕ್ಕೂ ನೀರು ಹರಿಸುವುದಕ್ಕೆ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. ಇತ್ತ ನಾಡಿದ್ದು ಕರ್ನಾಟಕ ಬಂದ್ ವಿಚಾರದಲ್ಲಿ ಗೊಂದಲ ಮೂಡಿದೆ. ಬಟ್ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ. ಇದು ಕಾವೇರಿ ಕಿಚ್ಚು. ಕಾವೇರಿ ನದಿ ಕೇವಲ ಹರಿಯುವ ನೀರಲ್ಲ, ಅದು ಕನ್ನಡಿಗರ ಸಾಂಸ್ಕೃತಿಕ, ಐತಿಹಾಸಿಕ, ಭಾವನಾತ್ಮಕ ಅಸ್ಮಿತೆ. ಶತಶತಮಾನಗಳಿಂದ ಕನ್ನಡ ನಾಡಿನ ಪರಂಪರೆಯೊಂದಿಗೆ ಬೆಸೆದುಕೊಂಡಿರುವ ಜೀವನದಿ. ಈ ಬಾರಿ ವರುಣನ ಕೋಪಕ್ಕೆ ಕನಲಿದ ಕಾವೇರಿ ಸೊರಗ್ತಿದ್ದಾಳೆ. ಗಾಯದ ಮೇಲೆ ಬರೆ ಎಳೆದಂತೆ ಪ್ರಾಧಿಕಾರಗಳ ಆದೇಶ, ಮರಣ ಶಾಸನ. ತಮಿಳಿಗರ ದಾಹ ಹೆಚ್ಚಾಗಿದ್ದು ಕನ್ನಡಿಗರ ಕಿಚ್ಚು ಕೆರಳಿಸಿದೆ. ತಮಿಳುನಾಡಿಗೆ ನೀರು ಹರಿಸುವ ಆದೇಶಕ್ಕೆ ಆಕ್ರೋಶ. ಮಂಡ್ಯದಲ್ಲಿ ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ. ಕಾವೇರಿ ಮಾತೆಯ ಶಕ್ತಿ ಕೇಂದ್ರ ಮಂಡ್ಯದಲ್ಲಿ ರೈತಾಕ್ರೋಶ ಭುಗಿಲೆದ್ದಿದೆ. ತಮಿಳುನಾಡಿಗೆ ಮತ್ತೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶದ ಬೆನ್ನಲ್ಲೇ ಕಿಚ್ಚು ಧಗಧಗಿಸಿದೆ. ಇವತ್ತು ಬೀದಿಗಿಳಿದ ಕನ್ನಡ ಪರ ಸಂಘಟನೆಗಳು ಮಂಡ್ಯದ ಸಂಜೆಯ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು. ಕಾವೇರಿ ನಮ್ಮದು, ಅಯ್ಯಯ್ಯೋ ಅನ್ಯಾಯ, ರಕ್ತ ಕೊಟ್ಟೆವು, ನೀರು ಬಿಡಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಬಲವಂತವಾಗಿ ಕೆಎಸ್ಆರ್ಟಿಸಿ ಬಸ್ ತಡೆಯಲು ಯತ್ನಿಸಿದಾಗ ಪೊಲೀಸರು ತಡೆದ್ರು. ಬಳಿಕ ನಡು ರಸ್ತೆಯಲ್ಲಿ ಅರೆಬೆತ್ತಲಾಗಿ ಅಡ್ಡ ಮಲಗಿ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಸಿಟ್ಟು ಸ್ಫೋಟಿಸಿದ್ರು. ಪ್ರತಿಭಟನೆ ವೇಳೆ ಮಾತನಾಡಿದ ಕನ್ನಡ ಸೇನೆಯ ಮಂಜುನಾಥ್, ವಾಸ್ತವ ಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ? ನೀರು ಬಿಡಲ್ಲ ಅಂತ ಸಮರ್ಥವಾಗಿ ವಾದ ಮಂಡಿಸಬೇಕು. ಯಾವುದೇ ಕಾರಣಕ್ಕೂ ನಾವು ನೀರು ಹರಿಸಲು ಬಿಡೋದಿಲ್ಲ ಅಂತ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಮಳೆ ನೀರು ವರುಣನ ಕೃಪೆಯಿಂದ ನೀರು ಬಂದ್ಬಿಡ್ತು, ಬಂದ್ಬೇಡ ಅಂತಾರೆ. ಏನ್ ಸ್ವಾಮಿ, ವಾಸ್ತವ ಸ್ಥಿತಿ ಗೊತ್ತಾ ನಿಮ್ಗೆ? ರೈತರ ಪರಿಸ್ಥಿತಿ ಗೊತ್ತಾ ನಿಮ್ಗೆ? ರೈತರ ವಾಸ್ತವ ಅರ್ಥ ಇದೆಯಾ ನಿಮ್ಗೆ? ನಿಜವಾಗೂ ರೈತರಾಗಿದ್ರೆ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಸರ್ಕಾರನೂ ಕೊಡ್ತದೆ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನಿಮ್ ಜೊತೆಗೆ ನಾವಿದ್ದೀವಿ ಸ್ವಾಮಿ. ಕಾವೇರಿ ಕೊಳ್ಳದ ಜನರು ನೀವು. ಆಗಸ್ಟ್ 13ರ ಕರ್ನಾಟಕ ಬಂದ್ ವಿಚಾರದಲ್ಲಿ ಗೊಂದಲ. ಕೆಲ ಸಂಘಟನೆಗಳು ಬಂದ್ನಿಂದ ಬೆಂಬಲ ವಾಪಸ್. ಇನ್ನು ನಾಡಿದ್ದು ಕರ್ನಾಟಕ ಬಂದ್ ವಿಚಾರದಲ್ಲಿ ಗೊಂದಲ ಬಗೆಹರಿದಿಲ್ಲ. ಕೆಲ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿವೆ. ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ತಿಳಿಸಿದ್ದಾರೆ. ಈಗಾಗಲೇ ಮಳೆಯಾಗಿರುವ ಕಾರಣ ಬಂದ್ನ ಅಗತ್ಯತೆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ರಾಜ್ಯಕ್ಕೆ ಅನ್ಯಾಯ ಆಗಲು ಬಿಡಲ್ಲ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ನಾವು ಸರ್ವಾಧಿಕಾರಿ ಒತ್ತಡಕ್ಕೆ ಮಣಿಯೋದಿಲ್ಲ. ವಾಟಾಳ್ ನಮ್ಮನ್ನೆಲ್ಲ ಕರೆದು ಸಭೆ ಮಾಡಿ ತೀರ್ಮಾನಿಸಬೇಕಿತ್ತು ಅಂತ ಗುಡುಗಿದ್ದಾರೆ. ಇದೇ ವೇಳೆ ಕರ್ನಾಟಕ ಬಂದ್ಗೆ ಖಾಸಗಿ ಶಾಲಾ ಆಡಳಿತ ಮಂಡಳಿ ಕ್ಯಾಂಪ್ಸ್ ನೈತಿಕ ಬೆಂಬಲ ಅಷ್ಟೇ ಸೂಚಿಸಿದೆ. ಆದರೆ ಬಂದ್ ದಿನ ಶಾಲೆಗಳ ರಜೆ ನಿರ್ಧಾರ ಹಿಂಪಡೆದಿದೆ. ಮಕ್ಕಳ ಹಿತದೃಷ್ಟಿಯಿಂದ ಬಂದನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನೈತಿಕ ಬೆಂಬಲ ಕೊಡೋದ್ರೊಂದಿಗೆ ಅಷ್ಟೇ ಅಲ್ಲ, ಇವತ್ತು ವಿದ್ಯಾರ್ಥಿಗಳಿಗೆ 5ರಿಂದ 10ನೇ ತರಗತಿ ಅಥವಾ 12ನೇ ತರಗತಿಗೆ ಪ್ರತ್ಯೇಕವಾಗಿ ಕಾವೇರಿಯ ಈ ಸಂಕಟ ಏನು ಅನ್ನತಕ್ಕಂಥ ತಿಳುವಳಿಕೆಯನ್ನ ತರಗತಿಗಳಲ್ಲಿ
ಕರ್ನಾಟಕ ಬಂದ್ಗೆ ಹೋಟೆಲ್ ಮಾಲೀಕರ ಸಂಘ ನೈತಿಕ ಬೆಂಬಲ ಘೋಷಿಸಿದೆ. ಬಂದ್ ದಿನ ಎಂದಿನಂತೆ ಹೋಟೆಲ್ಗಳು ಕಾರ್ಯಾಚರಣೆ ನಡೆಸಲಿವೆ ಅಂತ ತಿಳಿಸಿವೆ. ಯಾರು ಬೆಂಬಲ ನೀಡ್ಲಿ ಬಿಡ್ಲಿ ಬಂದ್ ನಿಶ್ಚಿತ, ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ಪಟ್ಟು. ಕರ್ನಾಟಕ ಬಂದ್ಗೆ ಕೆಲವು ಸಂಘಟನೆಗಳ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿದ್ರು. ರಾಜ್ಯದ ಹಿತದೃಷ್ಟಿಯಿಂದ ಯಾರು ಬೆಂಬಲ ನೀಡ್ಲಿ ಬಿಡ್ಲಿ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ನ್ಯೂಸ್ ಫಸ್ಟ್ಗೆ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಮಾಹಿತಿ ನೀಡಿದ್ದಾರೆ. ಯಾರು ಏನೇ ಹೇಳಿ ನಮ್ ಬಂದ್ ಹಾಗೆ ಆಗ್ಬೇಕು, ಬಂದ್ ಮಾಡೇ ಮಾಡ್ತೀವಿ. ತಮಿಳುನಾಡಿನ ವಿರುದ್ಧ ಮತ್ತು ನಿರ್ವಹಣಾ ಸಮಿತಿ ವಿರುದ್ಧ ಬಂದ್ ಮಾಡೇ ಮಾಡ್ತೀವಿ. ಒಟ್ಟಾರೆ ಕೆಲ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿಯುವ ಮೂಲಕ ಬಂದ್ ವಿಚಾರದಲ್ಲಿ ಒಮ್ಮತ ಇಲ್ಲದೆ ಇರುವುದು ಬಯಲಾಗಿದೆ. ಹೇಗಿದ್ರೂ ಬಂದ್ ಮಾಡೋದಾಗಿ ವಾಟಾಳ್ ಹೇಳ್ತಿದ್ದಾರೆ. ಬಂದ್ಗೆ ಯಾರ್ಯಾರು ಬೆಂಬಲ ನೀಡ್ತಾರೆ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.